ನಾನು ಕನಕಪುರ ನನಗೆ ಹೊಸದಲ್ಲ. ಈಗ 50 ವರ್ಷದ ಹಿಂದೆ ಯಾವ ದೇವೇಗೌಡನ ಆ ಹೆಣ್ಣುಮಗಳು ತೇಜಸ್ವಿನಿ ನಿಲ್ಲಿಸಿ ನನ್ನನ್ನ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಸೋಲಿಸಿದ್ರು. ಅದೇ ಕನಕಪುರ ಯಾವ ದೇವೇಗೌಡನ ಸೋಲಿಸಿದ್ರು ಅದೇ ಕನಕಪುರ ಅದೇ ಕೃಷ್ಣನ ಕಾಲದಲ್ಲಿ ಮತ್ತೆ ಲೋಕಸಭೆಗೆ ಕಳಿಸ್ತಾ ಕೀರ್ತಿ ಈ ಕನಕಪುರದ ಮಹಾಜನತೆಗೆ. ಅವತ್ತು ಕೃಷ್ಣನ ಸರ್ಕಾರ, ಅವತ್ತು ಒಬ್ರು ದೊಡ್ಡ ಮುಖಂಡ್ರೆ, ನಾನು ಯಾರ ಹೆಸರು ಹೇಳೋದು ನಿಮಗೆಲ್ಲ ಗೊತ್ತಿದೆ. ಅವತ್ತು ಪುಣ್ಯಾತ್ಮರು ನಾವು ಮತ್ತೆ ದೇವೇಗೌಡರನ್ನ ಲೋಕಸಭೆಗೆ ಕಳಿಸಲೇಬೇಕು ಅಂತ ತೀರ್ಮಾನ ಮಾಡಿ ಕಳಿಸಿದಂತ ಮಹಾನ್ ಭಾವರು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿದ್ದೇನೆ. ಆ ಕಡೆ ಕಾಂಗ್ರೆಸ್ನವರು ಇದ್ರು, ಇಲ್ಲಿ ಒಬ್ಬ ಮುಸ್ಲಿಂ ಲೀಡರ್ ಇದ್ರು, ಅವ್ರ ಹೆಸರು ಮರ್ತೋಗಿದೆ ನನಗೆ. ಅವರು ಕೊನೆಯವರೆಗೆ ನನ್ನ ಜೊತೆ ಅತ್ಯಂತ ಪ್ರಾಮಾಣಿಕಸ್ತು. ಆ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಈ ದೇಶದಲ್ಲಿ ದೇವೇಗೌಡರು ಅವರ ಅಡೆಯನ್ನ ಬಿಜೆಪಿಗೆ ನಿಲ್ಲಿಸಿದ್ದಾರೆ, ನಾನಲ್ಲ. ಮೋದಿಯವರು, ಶಾ ಅವರು ಏನು ಈ ರಾಷ್ಟ್ರದಲ್ಲಿ 150 ಬೆಡ್ಡಿನ ಆಸ್ಪತ್ರೆ ಒಂದು ಕಾಲದಲ್ಲಿ ಯಾವ ಕೃಷ್ಣ ಅವರು ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್, ಅವತ್ತು ಗುಲ್ಬರ್ಗಾದ ಯಾರಿಗಿರನ ಮಂತ್ರಿ ಅವರು ವೈಸ್ ಚೇರ್ಮನ್. ಆ ಸಂದರ್ಭದಲ್ಲಿ ಯಾವ ಮಂಜುನಾಥ್ ಅವರು ಡೈರೆಕ್ಟರ್ ಆಗಬೇಕಾಯ್ತು, ತಪ್ಪಿಸಿದ್ರು. ಆ ತಪ್ಪಿಸಿದ ಕೀರ್ತಿ ಯಾರಿಗೆ ಸಲ್ಲಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಮಹಾನುಭಾವರು ನಿಮ್ಮವರೇ. 15 ವರ್ಷ 16 ವರ್ಷ ಅವ್ರು ಡೈರೆಕ್ಟರ್ ಆದ್ದು ಅವರ ಒಂದು ಪ್ರತಿಭೆಯಿಂದ. ನಿಮಗೆ ಗೊತ್ತಿರಬೇಕು, ಜೆ.ಎಚ್. ಪಟೇಲ್ ಅಂತ ಒಬ್ಬರು ಮುಖ್ಯಮಂತ್ರಿ, ಅವರ ಮೇಲೆ ಪ್ರಭುದೇವರ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು. 42 ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳಿ ಹಣಕಾಸಿನ ಮಂತ್ರಿ ಕಾರ್ಯದರ್ಶಿ ಅವರು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅವರ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ವಿಷಯ ಹೈಕೋರ್ಟ್ ನಲ್ಲಿ ಬಂದಾಗ ಪ್ರಭುದೇವ್ಗೆ ಹೇಳಿದ್ರು, ರಾಜೀನಾಮೆ ಕೊಡ್ತೀಯೋ ಇಲ್ಲ ಜೈಲಿಗೆ ಕಳಿಸೋಣ. ಈ ಕೀರ್ತಿ ನಿಮ್ಮ ಕ್ಷೇತ್ರದ ಮಹಾನುಭಾವರಿಗೆ ಸೇರಿ. ಈ ಮಾತನ್ನ ಇಲ್ಲ ಅಂತ ಹೇಳಿ ಕೃಷ್ಣ ಅವ್ರನ್ನ ಮೀಟಿಂಗ್ ಇಂದ ಕರ್ಕೊಂಡು ಹೋಗ್ತಾರೆ. ಬನ್ನಿ, ವೈಸ್ ಚೇರ್ಮನ್ ಅವರ ಹೆಸರು ಗೊತ್ತಿದೆ. ಯಾರು ಗೆದ್ದು ಬಂದಿದ್ರು ಅವರ ವೈಸ್ ಚೇರ್ಮನ್. ಅವರ ಅಧ್ಯಕ್ಷತೆಯಲ್ಲಿ ಪ್ರಭುದೇವನ್ನ ಮಾಡಿ ಇವ್ರನ್ನ ಕೈ. ಆದ್ರೆ ಹಣಕಾಸಿನ ಕಾರ್ಯದರ್ಶಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ 42 ಕೋಟಿ ಅಕ್ರಮ ಮಾಡಿದ್ದಾರೆ ಅಂತ ಬರೆದಿದೆ. ಇವರ
ವ್ಯವಹಾರ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಅಲ್ಲಿ ಪ್ರಭುದೇವಿ ನೀನು ರಾಜೀನಾಮೆ ಕೊಡ್ತೀಯೋ ಜೈಲಿಗೆ ಕಳಿಸ್ಬೇಕು ಅಂತ ಒಂದಿನ ಟೈಮ್ ಕೊಡಿ ಅಂತ ಅವ್ರ ಲಾಯರ್ ಕೇಳಿದ್ರು. ಮಾರನೇ ಬೆಳಿಗ್ಗೆ ರಾಜೀನಾಮೆ ಕೊಡ್ತಾರೆ. ಡಾಕ್ಟರ್ ಇವತ್ತು ಮಂಜುನಾಥ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಯಾರು ಅಲ್ಲ, ಡೆಲ್ಲಿಯಿಂದ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಹೃದಯದ ಚಿಕಿತ್ಸೆಗೆ ಸಂಬಂಧಪಟ್ಟ ಬಂದರು ಅವರನ್ನ ಸೆಲೆಕ್ಟ್ ಮಾಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ? ಈ ರಾಷ್ಟ್ರದಲ್ಲಿ ಅವರಳಿಯನ್ನ ಬಿಜೆಪಿಗೆ ಎರವೂ ಕೊಟ್ಟಿದ್ದಾರೆ ಅಲ್ಲ. ಈ ದೇಶದ ಗೃಹ ಮಂತ್ರಿ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಅವರು, ಇವರು ಏನು ಇವರ ಪ್ರತಿಭೆ ಇದೆಯೋ 16 ವರ್ಷ ಡೈರೆಕ್ಟರ್, 16 ವರ್ಷ ಡೈರೆಕ್ಟರ್. ಯಡಿಯೂರಪ್ಪನವರೇ ಮೊದಲು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 16 ವರ್ಷ ಡೈರೆಕ್ಟರ್ ಆಗಿ ಏನು ಸೇವೆ ಸಲ್ಲಿಸಿದ್ದಾರೋ 150 ಬೆಡ್ಗಳಿಂದ 2000 ಬೆಡ್ಗಳ ಹೃದಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡುವ ಒಂದು ವ್ಯವಸ್ಥೆ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಖಾಸಗಿ ವಲಯದಲ್ಲಾಗಲಿ, ಇವತ್ತು ಸಾರ್ವಜನಿಕ ವಲಯದಲ್ಲಾಗಲಿ, ಸರ್ಕಾರಿ ವಲಯದಲ್ಲಿ ಎಲ್ಲೂ ಇಲ್ಲ. ಹೇಳಿ, ಅಂತ ವ್ಯಕ್ತಿಯನ್ನ ಮೋದಿಯವರು, ಶಾ ಅವರು ಈ ದೇಶದಲ್ಲಿ ಅವ್ರನ್ನ ನಾವು ಬಳಕೆ ಮಾಡಿಕೋಬೇಕಾಗಿದೆ. ದೇವೇಗೌಡ್ರೆ, ನೀವು ದಯಮಾಡಿ ಅವ್ರನ್ನ ಬಿಜೆಪಿಯಿಂದ ನಿಲ್ಲಿಸಿ, ನಾವು ಅವ್ರನ್ನ ರಾಷ್ಟ್ರದಲ್ಲಿ ಅವರ ಸೇವೆ ಅನಿವಾರ್ಯ. ಈ ಮಾತನ್ನ ಹೇಳಿದಂತ ಶಾ ಅವರು ಮೊನ್ನೆ ರೋಡ್ ಶೋ ಆಯಿತು. ಸುಮಾರು 40,000 ಜನ ಕುಮಾರಸ್ವಾಮಿ ಅವರು ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ರೋಡ್ ಶೋ ಆಯಿತು. ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇವತ್ತು ಇನ್ನೂ ಕೂಟದಲ್ಲೂ 7 ಕಡೆ ಕಾರ್ಯಕ್ರಮ ದಯಮಾಡಿ ವಿನಂತಿ ಮಾಡ್ತಿದ್ದಾರೆ. ಅವರ ವೈರಿಗಳು ಕೂಡ ಅವರ ಬಗ್ಗೆ ಒಂದು ಶಬ್ದ ಮಾತಾಡಲಿಕ್ಕೆ, ಅವರ ವೈರಿಗಳು ಎಂತ ಹೀನ ಕೃತ್ಯ. ಮಂಜುನಾಥ್ ಅನ್ನೋ ಹೆಸರನ್ನ 3 ಜನ ನಿಲ್ಲಿಸಿದ್ದಾರೆ. ಮಂಜುನಾಥ್ ಅನ್ನೋ ಹೆಸರನ್ನ ಹುಡುಗಿ 3 ಜನ ನಿಲ್ಲಿಸಿದ್ದಾರೆ. ಮಹಾನುಭಾವರು ಬಹಳ ಬುದ್ಧಿ ಬಳಕೆ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಹೆಸರು ನಂಬರ್ 1 ಡಾಕ್ಟರ್ ಮಂಜುನಾಥ್. ಆದ್ರೆ ನಮ್ಮ ಎದುರಾಳಿಗಳು 3 ಜನ ಡಾಕ್ಟರ್. ದೊಡ್ಡ ಬುದ್ಧಿವಂತಿಕೆ. ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು, ಶಾ ಅವರು ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅವರ ಬಳಕೆ ಈ ದೇಶದಲ್ಲಿ, ಇಡೀ ಹಿಂದೂಸ್ತಾನದಲ್ಲಿ ಅವರಿಂದ ಜನಸೇವೆ ಆಗಬೇಕು ಅಂತ ಹೇಳಿ ಬಿಜೆಪಿ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಮೇಲೆ ಕುಮಾರಸ್ವಾಮಿ ಒತ್ತಾಯ ಮಾಡಿ ನಿಲ್ಲಿಸಿ. ದಯಮಾಡಿ ಕಾಂಗ್ರೆಸ್ನ ಕೆಲವು ಮುಖಂಡರು ಇವತ್ತು ಸತ್ಯಾಸತ್ಯತೆಯನ್ನ ನಿರ್ಣಯ ಮಾಡುವ ಶಕ್ತಿ ಇದೆ. ಆ ಪುಣ್ಯಾತ್ಮರನ್ನು ವಿನಂತಿ ಮಾಡ್ತೇನೆ, ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಿ ಈ ದೇಶದಲ್ಲಿ ಮಾಡುವ ಶಕ್ತಿಯನ್ನ ಅವರಿಗೆ ಕೊಡುತ್ತೆ.
ನಾನು ತುಂಬಾ ಮಾತನಾಡಬಲ್ಲೆ. ಎಷ್ಟು ಸೇತುವೆಗಳನ್ನು ಕಟ್ಟಿಸಿದ್ದೇನೆ, ಎಷ್ಟು ಕೆರೆಗಳನ್ನು ಮಾಡಿಸಿದ್ದೇನೆ, ತುಂಬಾ ವಿಷಯ ಮಾತನಾಡಬೇಕು. ನಾನು ಕೂತು ಮಾತನಾಡಲಿಕ್ಕೆ ಇಚ್ಛೆ ಪಡಲಿಲ್ಲ. ನೀವು ಉರಿ ಬಿಸಿಲಲ್ಲಿ ನನ್ನ ರೈತರು ನಿಂತಿದ್ದೀರಿ. ಕಾವೇರಿ ನದಿಯ ನೀರನ್ನ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅವರ ಬಾಯಿಂದಲೇ ಹೊರಡಿಸಿದೆ. ದೇವರೇ, ನಿಮ್ಮ ನೋವು ಅರ್ಥವಾಗಿದೆ. ನಾನು ಈ ಸಮಸ್ಯೆಗೆ ಸ್ಪಂದಿಸ್ತೇನೆ. ಆದ್ರೆ ಒಂದು ಮಾತನ್ನ ಕೊಟ್ಟಿದ್ದೇನೆ, 28 ಸ್ಥಾನಕ್ಕೆ 28 ಸ್ಥಾನಗಳನ್ನ ಗೆದ್ದು ಸ್ಟಾಲಿನ್ ಅಧೀನದಲ್ಲಿ ಮೋದಿಯವರು ಸರ್ಕಾರ ಮಾಡಬಾರದು. ಅವ್ರೇನು 400 ಸೀಟ್ನ ಗೆಲ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಾಣಿಗೆ ಕರ್ನಾಟಕದಿಂದ 28 ಸ್ಥಾನಗಳನ್ನು ಗೆಲ್ಲಿಸಿ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ 28 ಸ್ಥಾನಗಳನ್ನು ಗೆಲ್ಲಿಸಿ ಮೋದಿಯವರ ಮುಂದೆ ಹೋಗಿ ಮೋದಿಯವರಿಗೆ ನಾವು 28 ಸ್ಥಾನವನ್ನ ಈ ವಯಸ್ಸಿನಲ್ಲಿ ಹೋರಾಟ ಮಾಡಿ ನಾನು ಒಂದು ಕಡೆ ಅಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಬೇಕು. ನನ್ನ ಉದ್ದೇಶ ಯಾವ ಹೇಮಾವತಿ ಕಟ್ತೆ, ಯಾವ ಇಗ್ಲೂರು ಕಟ್ತೆ, ಯಾವ ಎಮ್ಜೆ ಕಟ್ತೆ, ಯಾವ ಆರೋಗ್ಯ ಕಟ್ತೆ, ನನ್ನ ನೀರು ನಿಮ್ಮ ಹಣದಿಂದ ಕಟ್ಟಿರೋದು. ಮೇಕೆದಾಟನ್ನು ಕಟ್ಟಿಸುವ ಸಾಮರ್ಥ್ಯ 28 ಸ್ಥಾನಗಳನ್ನು ಗೆದ್ದಾಗ ನಾನು ಮೋದಿ ಅವರ ಕೈ ಹಿಡಿದು ಬರೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಒಂದು ಕಡೆ ಒಂದು ಕಡೆ ಹಣದವನ ಪ್ರತಿಭೆ ನೀತಿವಂತ ಗುಣವಂತ ಅವರ ನಂಬರ್ 1 ಡಾಕ್ಟರ್ ಮಂಜುನಾಥ್. 3 ಹೆಸರುಗಳನ್ನ ಮಂಜುನಾಥ್ ಇವತ್ತು ಸಮಸ್ತ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಏನು ಹಿಂದೆ ಕೆಲಸ ಮಾಡಿದ್ದೇನೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೇನೆ. ಎಲ್ಲರಲ್ಲಿ ಇವತ್ತು ತಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡಿ ನೀವು ಕೊಡುವ ಶಕ್ತಿ ಈ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ನಕಲಿ ಮಂಜುನಾಥ್ ಅವ್ರನ್ನ ಏನು ಜೋಡಿಸಿದ್ದಾರೋ ಅದನ್ನೆಲ್ಲವನ್ನು ಕಾಲಿಗೆ ಹೋಗಿದ್ದು ಹಿಂದೆ ಸರಿಸಿ 26ನೇ ತಾರೀಕು ಈ ಒಂದು ಕ್ಷೇತ್ರದ ಮಹಾಜನತೆ ಕಾಂಗ್ರೆಸ್ನ ಕೆಲವರು ಸತ್ಯವಂತರು ಯೋಗಿವಂತರು ಡಾಕ್ಟರ್ ಮಂಜುನಾಥ್ ಅವರನ್ನ ಅವರು ಏನು ಜನಕ್ಕೆ ಸೇವೆ ಮಾಡಿದ್ದಾರೆ ಅದನ್ನು ಗುರುತಿಸ್ತಕ್ಕಂಥ ಪುಣ್ಯಾತ್ಮರು ಇವತ್ತು ಇದ್ದಾರೆ. ಅಂತ ಪುಣ್ಯಾತ್ಮರು ಸೇರಿದಂತೆ ಬಿಜೆಪಿ ಜೆಡಿಎಸ್ ಎಲ್ಲ ಮುಖಂಡರು ಈ ವೇದಿಕೆಯಲ್ಲಿ ನಿಂತಿದ್ದೇವೆ. ನನ್ನ ಮೊಮ್ಮಗ ನಿಖಿಲ್ ಏನು ಹೋರಾಟ ಮಾಡ್ತಾ ಇದ್ದಾರೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಹೃದಯ ಚಿಕಿತ್ಸೆ ಆದರೂ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬೆಳಗ್ಗೆ KR ನಗರದ ಕೊನೆಯ ಹಂತದಿಂದ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ದುಡ್ಡು ಮರದಲ್ಲಿ ಬೆಳೆಯೋದಿಲ್ಲ, ಅದನ್ನು ಓದ್ತೇನೆ ನೋಡಿ. ಕಾಂಗ್ರೆಸ್ನವರು ನೋಡಬೇಕು, money will not grow on trees. ಮನಮೋಹನ್ ಸಿಂಗ್ ಅವರು ಅಧಿಕಾರ ಕಳೆದುಕೊಳ್ಳುವ ಕೊನೆಯ ದಿನದಲ್ಲಿ ನಾನೇನು ಮಾಡಿದೆ, ಮನಿ ವಿಲ್ ನಾಟ್ ಗ್ರೋ ಆನ್ ಟ್ರೀಸ್ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶವನ್ನ ಕೈಗೆ ಎತ್ಕೊಳ್ತಾರೆ. 2010 ವರ್ಷ ಈ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ
ಇಲ್ಲಿ ಖಾಲಿ ಚಂಪನ್ನ ತೋರಿಸ್ತಾರೆ. ಯಾರಿಗೆ 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 ಖಾಲಿ ಚಂಪನ್ನ? ಇವತ್ತು ಆ ಖಾಲಿ ಚಂಪನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶವನ್ನ 5ನೇ ಸ್ಥಾನಕ್ಕೆ ತಂದಿರುವ ಯಾವ ನರೇಂದ್ರ ಮೋದಿ ಇದ್ದಾರೋ ಹುಡುಗಾಟ ತಮಾಷೆ. ಇವರು ಮಹಾನ್. ನಾನು ಸಮಸ್ತದಲ್ಲಿ ಉರಿ ಬಿಸಿಲು ನಾನು ಕೂತ್ಕೊಂಡು ಮಾತಾಡಬಾರದು ಅಂತ ಹೇಳಿ ನಿಂತು 91 ಮುಗಿಯಿತು. ಇವತ್ತು ಈ ರಾಜ್ಯದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ತೆಗೆಯುವವರೆಗೆ ಶಬ್ದ ಮಾಡಿದ್ದೇನೆ. ನಾನು ನಿಲ್ಲೋದಿಲ್ಲ, ಕೂರೋದಿಲ್ಲ. ಎಲ್ಲಾ ಕಡೆ ಮೇ 5ನೇ ತಾರೀಕುವರೆಗೆ ರಾಯಚೂರು, ಗುಲ್ಬರ್ಗ, ಬೆದರು ನೀರು ಕೊಟ್ಟಿದ್ದೇನೆ ಜನಕ್ಕೆ. ನನ್ನ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ರಾಯಚೂರು ಪುಣ್ಯ. ಇಲ್ಲಿ ಇವತ್ತು JDS ಕುಮಾರಸ್ವಾಮಿ ರೈತರಿಗೆ ಏನೇನು ಮಾಡಿ 26 ಕೋಟಿ ಸಾಲ ಮನ್ನಾ, 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಹೆರಿಗೆಗಿಂತ ಮುಂಚೆ ಅವ್ರ ಮಕ್ಕಳು ಪುಷ್ಟಿಯಾಗಿ ಬೆಳೀಬೇಕು ಅಂತ ಹೇಳಿ ಗರ್ಭಿಣಿ 6 ತಿಂಗಳು ಮಹಾನುಭಾವ. ಅವರ ಬಗ್ಗೆ ಲಘುವಾಗಿದೆ. ತುಂಬಾ ಮಾತನಾಡಬಹುದು. ನಾನು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಲು ನೀವೆಲ್ಲರೂ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಗೆಲ್ಲಿಸ್ತೇವೆ ಅನ್ನೋ ಒಂದು ಸಂಖ್ಯೆಯ ತಾವೆಲ್ಲ ಕೈ ಎತ್ತಿ ಈ 26ನೇ ತಾರೀಕು ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧು ಬಾಂಧವರು ಎಲ್ಲರ ಹೋಗಿ ಮೊಬೈಲ್ ಫೋನ್ ಮುಖೇನ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ತಕ್ಕಂಥದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸರ್ವರಲ್ಲಿಯೂ ನಾನು ಪ್ರಾರ್ಥನೆ ಮಾಡಿ ಸಮಸ್ತ ಜನತೆಗೆ ಕೈ ಮುಗಿದ